ಯಾಕಮ್ಮ ಮೀರಾ ಹಾಗೆ ನಿಂತ್ಬಿಟ್ಟೆ? ಮೀರಾ, ದಯವಿಟ್ಟು ಹೋಗಿ ಮಾವನ ಆಶೀರ್ವಾದ ತಗೋ. ಅವ್ರಿಗೇನು ಗೊತ್ತಾಗ್ಬಾರ್ದು ಅಂತ ಒಪ್ಪಂದ ಆಗಿದೆ ತಾನೆ? ಆಯ್ತು, ಹೋಗ ಆಶೀರ್ವಾದ ತಗೋತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ನಾ? ಏನದು? ಇವತ್ ರಾತ್ರಿ ನೀವೆಲ್ರೂ ಟೆರೆಸ್ ಮೇಲೆ ಮಲ್ಕೋಬೇಕು, ಅದು ಬರೀ ಚಾಪೆಲಿ. ಚಾಪೆ ಮೇಲ? ಎಲ್ರೂನಾ? ಎಲ್ರೂ ಅಂದ್ರೆ ಅಜ್ಜಿನೂ ಸೇರಿನೇ. ಮೀರಾ, ಹುಡುಗಾಟ ಆಡ್ತಿದ್ಯಾ? ಅಜ್ಜಿಗ್ ವಯಸ್ಸಾಗಿದೆ, ಅವ್ರ ಚಳಿ ತಡ್ಕೊಳಲ್ಲ. ಮಳೆಗಾಲ ಬೇರೆ, ಅಪ್ಪಿ ತಪ್ಪಿ ಮಳೆ ಬಂದ್ಬಿಟ್ರೆ? ಮಳೆ ಬಂದ್ರೆ ನೆನಿರಿ, ಅದು ನಿಮ್ ಕರ್ಮ, ನಾನೇನ್ ಮಾಡಕ್ಕಾಗತ್ತೆ? ಮೀರಾ ಪ್ಲೀಸ್, ಈ ಥರ ಎಲ್ಲ ಮಾತಾಡ್ಬೇಡ. ಜಾಸ್ತಿ ಮಾತಾಡ್ಬೇಡ. ಹೂನಾ ಹೂನಾ ಹೇಳು. ಹೂ ಅಂದ್ರೆ ಮಾವನ ಹತ್ರ ಆಶೀರ್ವಾದ ತಗೋತೀನಿ, ಹೂ ಅಂದ್ರೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಓಹೋ ಸೇವಂತಿ, ಹಾ? ಇಷ್ಟೊತ್ತು ಗಂಡನ ಜೊತೆ ಸನ್ನೆ ಮಾಡಿದಾಯ್ತು, ಈಗೇನು ವಾರ್ಗಿತಿ ಕಿವಿಲೇನೋ ಪಿಸ್ಕೊಡ್ತಿದ್ಯಾ? ಆಯ್ತು, ನಿನ್ ಕಂಡೀಷನ್ ಒಪ್ತೀನಿ. ಅದೇನಿಲ್ಲ ಮಾವ, ಮೀರನ್ಗೆ ಮಾವ ಅಂದ್ರೆ ಸ್ವಲ್ಪ ಜಾಸ್ತಿ ಭಯ. ಹಾಗಂತ ನೆನ್ನೆ ಹೇಳ್ತಾ ಇದ್ಲು, ಅದಕ್ಕೆ ಹೆದರ್ಕೊಂಡಿಲ್ಲೇ ನಿಂತಿದ್ದಾಳೆ ಅಲ್ವಾ ಮೀರಾ? ಹ್ಮ್ ಹ್ಮ್ ಅಯ್ಯೋ, ಹೆದರ್ಕೊಳಕ್ ನಾನೇನ್ ಹುಲಿನ ಸಿಂಹನೇನಮ್ಮ? ನಾನ್ ನಿಮ್ಮ ಮಾವ ಕಣಮ್ಮ. ನಾನ್ ಯಾವತ್ತೂ ಸೊಸೇಂದ್ರ ತರ ನೋಡಿಲ್ಲ, ನನ್ ಮಕ್ಕಳ ತರನೇ ನೋಡಿರೋದು. ಬೇಕಾದ್ರೆ ನಿಮ್ಮ ಅತ್ತೇನ್ ಕೇಳು. ಇವಳೇನೋ ಎಡವಟ್ ಮಾಡೋ ತರ ಕಾಣ್ತಿದ್ದಾಳೆ. ನನಗೂ ಅದೇ ಡೌಟ್ ಆಗ್ತಿದೆ. ಹಲೋ, ಏನ್ರಪ್ಪ ನಿಮ್ದೀಗ ಪಿಸು? ಅಲ್ಲ, ನಾನ್ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಸನ್ನೆ ಮಾಡ್ಕೋತೀರಾ, ಪಿಸ್ ಕೊಡ್ತೀರಾ, ಏನೇನೋ ಮಾತಾಡ್ತೀರಾ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನಿಲ್ಲ ಮಾವ, ಎಲ್ರೂ ಸೇರ್ಕೊಂಡು ನಿಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿರ್ಬೇಕು. ಓ